Hello dear students, welcome back to my YouTube channel. Dear students, 10 or 15 marks problem which I am going to explain now. That's on reconstruction account. ನೋಡಿ reconstruction ಅಕೌಂಟಿಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ಗೆ ಇಲ್ಲಾಂದರೆ 15 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ. ಫಸ್ಟ್ ನಾವು ಅದರ ಪ್ರಫಾರ್ಮವನ್ನು ತಿಳ್ಕೊಳ್ಳೋಣ. ದ ಪ್ರಫಾರ್ಮ ಈಸ್ ಸಮಥಿಂಗ್ ಲೈಕ್ ದಿಸ್. ಈ ಒಂದು 6 ಎಂಟ್ರೀಸನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಬಹಳ ಈಸಿಯಾಗಿದೆ, ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಒಂದೇ ವಿಡಿಯೋದಲ್ಲಿ ನೀವು ಕಲಿಬೋದು ಇದನ್ನು, ಬಟ್ ಕ್ಲೀನಾಗಿ ತಿಳ್ಕೊಳ್ಳಿ ಇದನ್ನು. ಓಕೆನಾ? ಥಿಯರಿ ಸ್ವಲ್ಪ ಓದ್ಕೊಳ್ಳಿ. ರೀಕನ್ಸ್ಟ್ರಕ್ಷನ್ ಅಂದರೆ ಏನು, ಹೇಗೆ ಅಂತೇಳಿ ಬಿಟ್ಟೆಲ್ಲ ನಿಮಗೆ ಇನ್ನೂ ಐಡಿಯಾ ಬರ್ತದೆ. ಅಥವಾ ಈಗ ನೋಡಿ ಇಲ್ಲಿ, ದಿಸ್ ಈಸ್ ದ ಪರ್ಫಾರ್ಮ ಆಫ್ ಪಾಸಿಂಗ್ ದ ಜರ್ನಲ್ ಎಂಟ್ರೀಸ್. ಯು ಶುಡ್ ನೋ ದಿಸ್. ದ ಫಸ್ಟ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ಆಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅಥವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್, ಹಿಂಗಾದರೂ ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಓಕೆನಾ? ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟು ಕಾಮನ್ ನೋಡಿ, ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಲ್ಲೇನು ಮಾಡ್ತೀರಾ, ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಮೌಂಟ್ ಇರ್ತದೋ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನ್ಯೂ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಆ ಅಮೌಂಟನ್ನು ಇಲ್ಲಿ ಬರೀರಿ. ಅವೆರಡರ ನಡುವಿನ ಡಿಫ್ರೆನ್ಸನ್ನು ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳ್ತಾ ಇದ್ದೀವಿ. ನಾನು ಇನ್ನು ಡೀಟೇಲಾಗಿ ಹೋಗ್ತಾ ಇಲ್ಲ, ಟೈಮ್ ಭಾಳಷ್ಟು ಕಡಿಮೆ ಇರೋದ್ರಿಂದ ನಾನು ನೇರವಾಗಿ ಸೊಲ್ಯೂಷನ್ಗೆ ಏನು ಬೇಕು ಅಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ಒರಿಜಿನಲ್ ಬ್ಯಾಲೆನ್ಸ್ ಶೀಟಲ್ಲಿರೋ ಅಮೌಂಟ್ ಹಾಕಿರಿ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟ್ ಹಾಕಿರಿ, ಡಿಫರೆನ್ಸ್ ಅಮೌಂಟನ್ನು ಇಲ್ಲಿ ಹಾಕಿರಿ. ನೆಕ್ಸ್ಟು ಲಯಬಿಲಿಟೀಸ್ ಏನಾದ್ರು ಟೇಕನ್ ಓವರ್ ಆಗಿತ್ತು ಅಂದರೆ, ಅಸೆಟ್ ಸೈಡ್ ಲಯಬಿಲಿಟಿ ಸೈಡಿನ ಯಾವುದಾದ್ರೂ ಒಂದು ಐಟಮು ಅಸೆಟ್ಸನ್ನು ಟೇಕನ್ ಓವರ್ ಮಾಡಿದರೆ, ಲಯಬಿಲಿಟೀಸ್ ಅಕೌಂಟ್ ಡೆಟಾರ್ ಟು ಟೇಕನ್ ಓವರ್ ಅಸೆಟ್ಸ್ ಅಕೌಂಟ್, ಅಸೆಟ್ಸ್ ಟೇಕನ್ ಓವರ್ ಅಕೌಂಟ್. ಇಲ್ಲೇ ಬರ್ತದೆ, ಫಾರ್ ಎಕ್ಸಾಂಪಲ್ ಡಿಬೆಂಚರ್ ಟೇಕನ್ ಓವರ್, ಡಿಬೆಂಚರ್ ಟುಕ್ ಓವರ್ ಸ್ಟಾಕ್ ಅಂತ ಇರ್ತದೆ. ಇಲ್ಲಿ ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಸ್ಟಾಕ್ ಅಕೌಂಟ್. ಒಂದು ವೇಳೆ ಡಿಬೆಂಚರ್ ಟುಕ್ ಓವರ್ ಫರ್ನಿಚರ್ ಅಂತ ಇರ್ತದೆ, ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್ ಅಂತೇಳಿ. ಯಾವುದು ಏನಂತ ಟೇಕನ್ ಓವರ್ ಮಾಡು. ಬಿಲ್ಸ್ ಪೇಬಲ್ ಟೇಕನ್ ಓವರ್ ಮಾಡಿರ್ಬೋದು, ಬಿಲ್ಸ್ ಪೇಬಲ್ ಟುಕ್ ಓವರ್ ಸ್ಟಾಕ್ ಅಂತ ಕೊಟ್ಟಿರ್ತಾರೆ, ಅವಾಗ ಬಿಲ್ಸ್ ಪೇಬಲ್ ಅಕೌಂಟ್ ಡೆಟಾರ್ ಟು ಸ್ಟಾಕ್ ಅಕೌಂಟ್. ಯಾವುದು ಟೇಕನ್ ಓವರ್ ಮಾಡ್ತೋ ಅದನ್ನು. ಆಮೇಲೆ ಅಸೆಟ್ಸ್ ಏನಾದರೂ ಇನ್ಕ್ರೀಸ್ ಆದರೆ, ಇಫ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಆರ್ ಇನ್ಕ್ರೀಸ್ಡ್, ದಟ್ ಮೀನ್ಸ್ ಅಪ್ರಿಸಿಯೇಟ್ ಆಯಿತು ಅಂತಂದರೆ, ವಿಚ್ ಅಕೌಂಟ್ ಹ್ಯಾಸ್ ಬಿನ್ ಅಪ್ರಿಸಿಯೇಟೆಡ್ ದ ನೇಮ್ ಆಫ್ ದಟ್ ಅಕೌಂಟ್. ಫಾರ್ ಎಕ್ಸಾಂಪಲ್ ಮಷಿನರಿ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರೀತೀರಾ. ಏನಾದರೂ ಎಕ್ಸ್ಪೆನ್ಸಸ್ಗಳಾಗಿತ್ತು ಅಂತಂದರೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇದೊಂದೇ ನೋಡಿ, ಇಲ್ಲಿ ರಿಡಕ್ಷನ್ ಅಕೌಂಟ್ ಇದೆ, ಇಲ್ಲಿ ಕೂಡ ರಿಡಕ್ಷನ್ ಅಕೌಂಟ್ ಇದೆ, ಇಲ್ಲಿ ರಿಡಕ್ಷನ್ ಅಕೌಂಟ್ ಇದೆ, ಸಾರಿ ಇಲ್ಲಿ ಕೂಡ ಬರೀಬೇಕಿದು, ಟು ರಿಡಕ್ಷನ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಎಲ್ಲ ಕಡೆಗೂ ಹಾಕ್ತೀರಾ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸ್ವಲ್ಪ ಕೇಳಿಸ್ಕೊಳ್ಳಿ, ಮುಂದಿನ ಪ್ರಾಬ್ಲಮಲ್ಲಿ ನಿಮಗಿನ್ನೂ ಎಲ್ಲದೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟು 6th ಒನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂದರೆ ಇಲ್ಲಿ ಏನು ಮಾಡ್ತೀರಾ ಅಂದರೆ, ನೋಡಿ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಬರುತ್ತೆ, ಇಲ್ಲೊಂದು ಅಮೌಂಟ್ ಸಿಗುತ್ತೆ ನಿಮಗೆ, ಅದ್ರ ಟೋಟಲ್ಲು ಇದ್ರ ಟೋಟಲ್ಲು, ಮತ್ತು ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ ಅದನ್ನು ತೊಗೊಳ್ಳಿ, ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ ಅದನ್ನು ತೊಗೊಳ್ಳಿ, ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ ಆ ಅಮೌಂಟು ತೊಗೊಳ್ಳಿ. ಇಲ್ಲಿ ಬರೋದಿಲ್ಲ, ಬಿಟ್ಟು ಹಾಕಿರಿ. ಅವಷ್ಟರ ಟೋಟಲನ್ನು ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಬರೀಬೇಕು. ಅದರಲ್ಲಿ ಡಿಪ್ರಿಸಿಯೇಷನ್ ಏನೇನಾಗಿದ್ದಾವೋ ಮತ್ತು ರಿಟರ್ನ್ ಆಫ್ ಆಗಿರೋದು, ರೀಕನ್ಸ್ಟ್ರಕ್ಷನ್, 3 ಅಮೌಂಟನ್ನು ಹಾಕ್ಕೊಳ್ಳಿ. ಡಿಪ್ರಿಸಿಯೇಟ್ ಮಷಿನರಿ ಅಂತ ಇರ್ತದೆ, ಎಷ್ಟು ಡಿಪ್ರಿಸಿಯೇಟ್ ಆಗಿದೆ ಆ ಅಮೌಂಟನ್ನು ಬರೀರಿ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ. ರಿಟರ್ನ್ ಆಫ್ ಗುಡ್ ವಿಲ್ ಅಂತ ಇರ್ತದೆ, ಗುಡ್ ವಿಲ್ ಅಮೌಂಟನ್ನು ಬರೀರಿ ಇಲ್ಲಿ. ಏನು ರಿಟರ್ನ್ ಆಫ್ ಆಗಿರುತ್ತೋ ಅದನ್ನು. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸು, ಸೊ ಇಲ್ಲಿ ಆಲ್ರೆಡಿ ಒಂದು ಸಲ ಹಾಕಿರ್ತೀರ, ಅದನ್ನು ಮತ್ತೊಂದು ಸಲ ನೀವು ರೀಕನ್ಸ್ಟ್ರಕ್ಷನ್ಸ್ ಕ್ರೆಡಿಟ್ ಸೈಡಲ್ಲಿ ತೋರಿಸ್ರಿ. ಈ ಕ್ಯಾಪಿಟಲ್ ರಿಡಕ್ಷನ್ ಟೋಟಲ್ ಅಮೌಂಟಲ್ಲಿ ಇವಿಷ್ಟನ್ನು ಮೈನಸ್ ಮಾಡಿದಾಗ ಏನು ಬರುತ್ತೋ ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಲಾಸ್ಟಿಗೆ ಬರೀರಿ. ಓಕೆನಾ? ಓಕೆ, ಇದು ಪ್ರಫಾರ್ಮ. ಇದು ಗೊತ್ತಿಲ್ಲ ನಿಮಗೆ, ಒಂದು ಪ್ರಫಾರ್ಮ, ಇದು ಒಂದು ಪ್ರಾಬ್ಲಮ್ ಮುಖಾಂತರ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಒಂದು ಪ್ರಾಬ್ಲಮ್ ಹೇಳ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಹಿಯರ್ ಈಸ್ ಅ ಪ್ರಾಬ್ಲಮ್. ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಗುಡ್ ಲಕ್ ಕಂಪನಿ ಆ್ಯಸ್ ಆನ್ 31/3/2014. ಅಯ್ಯೋ ಸಾರಿ, 2014 ಅಲ್ವಾ, 2014 ಅಂತ ಬರ್ಕೊಂಡಿದ್ವಿ. ಓಕೆ, ಶೇರ್ ಕ್ಯಾಪಿಟಲ್ ಇದೆ, 9,000 ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, 7% ಡಿಬೆಂಚರ್ಸ್ ಕೊಟ್ಟಿದ್ದಾರೆ, ಸೆಂಟ್ರಿ ಕ್ರೆಡಿಟರ್ಸ್ ಆರ್ ಗಿವನ್, ಬಿಲ್ಸ್ ಪೇಬಲ್ ಗಿವನ್, ಗುಡ್ ವಿಲ್ ಈಸ್ ಗಿವನ್. ಅಸೆಟ್ ಸೈಡಲ್ಲಿ ಬಿಲ್ಡಿಂಗ್, ಮಷಿನರಿ, ಸ್ಟಾಕ್, ಡೆಟಾರ್ಸ್, ಕ್ಯಾಶ್, ಪ್ರಿಲಿಮಿನರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ಹೌದ್ರಾ? ಓಕೆ, ಫೈನ್. ಈಗ ನೆಕ್ಸ್ಟು ಅಡ್ಜಸ್ಟ್ಮೆಂಟು. ನೋಡಿ, ನಮಗೆ ಇದೆಲ್ಲದೂ ಕೂಡ ಅಡ್ಜಸ್ಟ್ಮೆಂಟ್ ಮೇಲೆ ಡಿಪೆಂಡ್. ಅಡ್ಜಸ್ಟ್ಮೆಂಟಲ್ಲಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಡಿ. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಹೇಳಿದ್ದಾರೆ? 1, 2, 3, 4, 5.
5 ಇದೆ, 5 + 1 6 ಎಂಟ್ರೀಸ್ ಮಾತ್ರ ಬರಬೇಕು. ಇಲ್ಲಿ ಎಷ್ಟು ಇರ್ತದೋ ಅದ್ರ ಮೇಲೆ 1 ಎಂಟ್ರಿ ಅಷ್ಟೇ ಬರಬೇಕಾಗಿರೋದಲ್ಲಿ. ಸೊ ಫಸ್ಟ್ ಏನು ಹೇಳಿದ್ದಾರೆ ನೋಡೋಣ. ಪ್ರಿಫರೆನ್ಷಿಯಲ್ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹70 ಈಚ್ ಅಂತ ಹೇಳಿದ್ದಾರೆ. ಪ್ರಿಫರೆನ್ಸ್ ಶೇರ್ಸು ಅಡ್ಜಸ್ಟ್ಮೆಂಟಲ್ಲಿ ₹70 ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಹೇಳಿದ್ದಾರೆ, ಇದು ಶೇರ್ ಕ್ಯಾಪಿಟಲ್ ಅಂದರೆ ಪ್ರಿಫರೆನ್ಸ್ ಶೇರ್ ಬ್ರಾಕೆಟಲ್ಲಿ ಕೊಟ್ಟ ನೋಡಿ ಅಲ್ವಾ. ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ₹100 ಹೇಳಿದ್ದಾರೆ. 4500 ₹100 ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ₹100 ಏನಿದಾವಲ್ಲ ಅದನ್ನು ₹70 ಮಾಡಿ ಪ್ರಿಫರೆನ್ಸ್ ಶೇರ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಶೀಟಿಗೆ ಬರೋಣ. ಇಲ್ಲೇನು ಮಾಡೋಕ್ಕೂ ಪ್ರಿಫರೆನ್ಷಿಯಲ್ ಶೇರ್ಸ್ ಹೇಳಿದರೆ ತಾನೆ. ಓಕೆ, ಬೈ ಪ್ರಿಫರೆನ್ಷಿಯಲ್ ಶೇರ್ಸ್ ಅಕೌಂಟ್ ಡೆಟಾರ್ ಬ್ಯಾಲೆನ್ಸ್ ಶೀಟಲ್ಲಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ, 4500 × 100 ಅಂದರೆ 4500 × 100 ಅಂದರೆ ₹4,50,000 ಹೇಳ್ತಾ ಇದ್ದಾರೆ. ಆ ಅಮೌಂಟನ್ನೇ ಹಾಕ್ಬೇಕಿಲ್ಲಿ ನಾವು. ಇದು ಒರಿಜಿನಲ್ ಅಮೌಂಟು, ₹4,50,000 ಹಾಕಿದ್ದೀರಾ ಅಲ್ವಾ. ನೆಕ್ಸ್ಟು ನೀವು ಅಂತಂದರೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿರೋದು ನೀವು ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ಫುಲ್ಲಿ ಪೇಯ್ಡ್ ಶೇರ್ಸ್ ₹70 ಹೇಳಿದ್ದಾರೆ. ಸೊ ₹70 ಬರೆಯೋಣ. ಅಂದರೆ ಇಲ್ಲಿ 4500 ಶೇರ್ಸ್ಗೆ ಈಕ್ವಲ್ಸ್ 4500 ಶೇರ್ಸ್ ಇಂಟು ₹70 ಮಾಡ್ಕೋಬೇಕು ನಾವುಗಳು. ಸಾರಿ, ಕ್ರೆಡಿಟ್ ಸೈಡ್ ಅಲ್ವಾ, 2 ಅಂತ ಇದೆ ಕ್ರೆಡಿಟ್ ಸೈಡು. ಓಕೆ, ಓಕೆ, ಈಕ್ವಲ್ಸ್ 4500 ಶೇರ್ಸು ಇಂಟು ₹70 3,15,000 ಆಯ್ತು. ಈಗ ಇವೆರಡರ ನಡುವಿನ ಡಿಫ್ರೆನ್ಸನ್ನು ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳ್ತಾರೆ. ಈಸ್ ಈಕ್ವಲ್ ಟು 4,50,000 ಮೈನಸ್ 3,15,000 ಎಂಟರ್ ಕೊಡಿ. ಆವಾಗ 1,35,000 ಕ್ಯಾಪಿಟಲ್ ರಿಡಕ್ಷನ್ ಮುಗೀತಲ್ಲಿಗೆ. ನೆಕ್ಸ್ಟ್ ಜರ್ನಲ್ ಅದು ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ, ಈಕ್ವಿಟಿ ಶೇರ್ಸು ಹೇಳಿದ್ದಾರೆ ನೋಡಿ. ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ₹50 ಈಚ್ ಶೇರ್ಸ್ ಫುಲ್ಲಿ ಪೇಯ್ಡ್. ಅಂದರೆ ಈಕ್ವಿಟಿ ಶೇರ್ಸ್ ಇದೆಯಲ್ಲ ₹50 ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟು ಹೇಳಿದ್ದಾರೆ ನೋಡಿ, 9,000 ಈಕ್ವಿಟಿ ಶೇರ್ಸ್ ಇದೆ, ₹100 ಇದೆ. ₹100 ಇರೋದನ್ನು ₹50 ಮಾಡಿ ಅಂತ ಹೇಳಿದ್ದಾರೆ. ₹100 9 ಲಕ್ಷ ರೂಪಾಯಿ ಆಗುತ್ತೆ, ₹50 ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲಿ ₹100 ಎಷ್ಟಿದೆ, 9 ಲಕ್ಷ ಇದೆ. 9 ಲಕ್ಷ ಇದೆ, ₹100 ₹50 ಮಾಡಿ ಅಂತ ಹೇಳಿದ್ದಾರೆ. ಎಷ್ಟು, 9,000 ಶೇರ್ಸನ್ನು. ಸೊ 9,000 ಶೇರ್ಸು ಇಂಟು ₹50 ಮಾಡೋಣ. ಅಲ್ಲಿಗೆ 4,50,000 ಆಯಿತು. ನಾವು ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ಇವೆರಡರ ಡಿಫ್ರೆನ್ಸನ್ನು ಬರೀತೀರಾ. 9 lakh ಮೈನಸ್ 4,50,000 ಅಂದರೆ ₹4,50,000 ಆಯಿತು ಅಲ್ವಾ. ಕ್ಲಿಯರ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಿದೆ, ದ ಡಿಬೆಂಚರ್ ಹೋಲ್ಡರ್ ಟುಕ್ ಓವರ್ ದ ಸ್ಟಾಕ್ ಆ್ಯಂಡ್ ಡೆಟಾರ್ಸ್ ಟು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಡಿಬೆಂಚರ್ ಹೋಲ್ಡರು ಏನು ಮಾಡಿದ್ದಾರೆ, ಸ್ಟಾಕ್ ಮತ್ತು ಡೆಟಾರ್ಸನ್ನು ಟೇಕನ್ ಓವರ್ ಮಾಡಿದ್ದಾರೆ. ಓಕೆ ಫೈನ್. ಈಗ ಲಯಬಿಲಿಟೀಸ್ ಯಾರು ಟೇಕನ್ ಓವರ್ ಮಾಡಿರೋದು, ಡಿಬೆಂಚರು ಅಲ್ವಾ. ಬಿಲ್ಸ್ ಪೇಬಲ್ ಆಗಿದ್ದರೆ ಬಿಲ್ಸ್ ಪೇಯಬಲ್. ಲಯಬಿಲಿಟೀಸ್ ಅಂತಂದರೆ ಇಲ್ಲಿ ಯಾರಾಗಿದ್ದರೆ ಡಿಬೆಂಚರ್ ಟುಕ್ ಓವರ್ ಆಗಿರೋದು ಅಲ್ವಾ. ಓಕೆ, ಡಿಬೆಂಚರ್ ಅಥವಾ ಡಿಬೆಂಚರ್ಸ್ ಅಕೌಂಟ್ ಡೆಟಾರ್ ಬರೀತೀರಾ. ಓಕೆ, ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಏನೇನು ಟೇಕನ್ ಓವರ್ ಆಗಿರೋದು, 2 ಐಟಮು, ಒಂದು ಸ್ಟಾಕು, ಇನ್ನೊಂದು ಡೆಟಾರ್ಸ್. ಒಂದು ಸ್ಟಾಕ್ ಆಗಿದೆ, ಇನ್ನೂ ಒಂದು ಐಟಮ್ ಟೇಕನ್ ಓವರ್ ಆಗಿದೆ, ಯಾವುದದು ಅಸೆಟ್ಸ್ ಅದಲ್ವಾ. ಓಕೆ, ಅದು ಸ್ಟಾಕು ಮತ್ತು ಡೆಟಾರ್ಸ್ ಅವೆರಡು ಟೇಕನ್ ಓವರ್ ಆಗಿದೆ. ಓಕೆ, ಡಿಬೆಂಚರ್ ಎಷ್ಟಿದೆ ಅಮೌಂಟ್ ಹಾಗಾದರೆ, ಇಲ್ಲಿ ಡಿಬೆಂಚರ್ ಅಂದರೆ ಒರಿಜಿನಲ್ ಅಮೌಂಟ್ ಡಿಬೆಂಚರ್ದು 7% ಡಿಬೆಂಚರ್ ಕೊಟ್ಟಿದೆ ನೋಡಿ. ಇಲ್ಲಿ 2 ಲಕ್ಷ ರೂಪಾಯಿ ಇದೆ ಅಲ್ವಾ. ಆ 2 ಲಕ್ಷ ಹಾಕ್ಕೊಳ್ಳೋಣ. 2 ಲಕ್ಷ ಆಯಿತಾ. ಟು ಸ್ಟಾಕು ಟು ಡೆಟಾರ್ಸ್. ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಇಲ್ಲಿ ಸ್ಟಾಕು ಎಷ್ಟು ಕೊಟ್ಟಿದ್ದಾರೆ, 1 ಲಕ್ಷ ಕೊಟ್ಟಿದ್ದಾರೆ. ಸ್ಟಾಕ್ 1 lakh ಕೊಟ್ಟಿದ್ದಾರೆ, 1 ಲಕ್ಷ ಹಾಕೋಣ. ಡೆಟಾರ್ಸ್ ಕೊಟ್ಟಿದ್ದಾರೆ. ಸೊ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ, ಡೆಟಾರ್ಸ್ 95,000 ಕೊಟ್ಟಿದ್ದಾರೆ. ಓಕೆ, 95,000 ಕೊಡೋಣ. ಓಕೆ, 95,000. ಈಗ ಡಿಬೆಂಚರ್ ಹೋಲ್ಡ್ರಲ್ಲಿ ಸ್ಟಾಕ್ ಮತ್ತು ಡೆಟಾರ್ಸ್ ಎರಡನ್ನು ಮೈನಸ್ ಮಾಡೋಣ. ಒಂದು ಅಮೌಂಟ್ ಬರ್ತದೆ. 2 lakh ಮೈನಸ್ 1,95,000 ಅಂದರೆ 5,000 ಬಂತು. ಕ್ಯಾಪಿಟಲ್ ರಿಡಕ್ಷನ್ 5,000. 3 ಎಂಟ್ರೀಸ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಬಿಲ್ಡಿಂಗ್ ಟು ಬಿ ಅಪ್ರಿಸಿಯೇಟೆಡ್ ಬೈ 45,000 ಆ್ಯಂಡ್ ಮಷಿನರಿ ಟು ಬಿ ಡಿಪ್ರಿಸಿಯೇಟೆಡ್ ಬೈ 1,20,000. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗಿದೆ 45,000ಕ್ಕೆ, ಮತ್ತು ಮಷಿನರಿ 1,20,000ಗೆ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಬರೋಣ ನೋಡಿ. ಇದು ಡಿಪ್ರಿಸಿಯೇಷನ್ ಆಗಿರೋದನ್ನು ಲಾಸ್ಟ್ಗೆ ಇಲ್ಲಿಗೆ ತೊಗೊಳ್ಳೋದು ನಾವು. ಅದನ್ನ ಡಿಪ್ರಿಸಿಯೇಷನ್ ಬಿಟ್ಬಿಡೋಣ. ಇಲ್ಲಿ ಅಪ್ರಿಸಿಯೇಷನ್ ಏನಾಗಿದೆ ಅದನ್ನು ಮಾತ್ರ ತೊಗೊಳ್ಳೋಣ. ನೋಡಿ, ಇಲ್ಲಿ ಏನು ಹೇಳಿದರೆ, ಬಿಲ್ಡಿಂಗ್ ಟು ಬಿ ಅಪ್ರಿಸಿಯೇಟೆಡ್ ಬೈ 45,000 ಅಂತ ಹೇಳಿದೆ.
45,000 ಎಷ್ಟು ಅಪ್ರಿಸಿಯೇಷನ್ ಆಯಿತು ಅಷ್ಟೇ, ಡಿಫರೆನ್ಸ್ ಅಮೌಂಟ್ ಅಲ್ಲ. 45,000 45,000 ಹೌದ್ರಾ? ಫೈನ್. ನೆಕ್ಸ್ಟ್ ಏನಾದ್ರು ಕೊಟ್ಟಿದ್ದಾರೆ ನೋಡೋಣ. ಆಯಿತು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಆರ್ ಟು ಬಿ ಪೇಯ್ಡ್ 6,000. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ ಇಟ್ ಆರ್ ಟು ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸ್ ಬಂದರೆ ಎಷ್ಟಿದೆ? 12,000 ಇದೆ. 12,000 ಇಲ್ಲಿ ಕೂಡ 12,000 ಹಾಕಿದೆ ಅಲ್ವಾ? ಫೈನ್. ಸೊ ಅಲ್ಲಿಗೆ ಮುಗೀತು, ಅಲ್ಲಿಗೆ ಎಲ್ಲ ಎಂಟ್ರೀಸು ಮುಗೀತು. ಲಾಸ್ಟ್ ಮರಿಲ್ದಾಗ ಒಂದು ಎಂಟ್ರೀಸ್ ಹಾಕ್ಬೇಕಂತ ಹೇಳಿದ್ದೆ, ಹೇಳ್ತೀನಿ ಅದನ್ನು. ಓಕೆ, ಸೊ ಇದು ನಿಮಗೆ ಗೊತ್ತಾಯಿತು. ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತದೆ, ಸರ್ ಇದಕ್ಕೆ ನರೇಷನ್ ಏನು ಅಂತೇಳಿ. ಏನಿಲ್ಲ ರೀ, ಇಷ್ಟೇ. ಇಲ್ಲೇನು ಕೊಟ್ಟಿದ್ದಾರೆ? ಮೊದಲನೇದು ಪಾಯಿಂಟು, ಪ್ರಿಫರೆನ್ಷಿಯಲ್ ಶೇರ್ ಆರ್ ಟು ಬಿ ರೆಡ್ಯೂಸ್ಡ್ ಟು ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹70 ಈಚ್. ಬೀಯಿಂಗ್ ಅಂತ ಬರೋದು ಅದನ್ನೇ ಬರೀರಿ. ಇಲ್ಲ ಅಂತಂದರೆ ಬೀಯಿಂಗ್ ಪ್ರಿಫರೆನ್ಷಿಯಲ್ ಶೇರ್ಸ್ ಆರ್ ರೆಡ್ಯೂಸ್ಡ್ ಟು 70 ಈಚ್ ಅಂತನಾದರೂ ಬರೀರಿ. ಇಲ್ಲ ಅಂದರೆ ಬೀಯಿಂಗ್ ಅಂತ ಬರೆದು ಈ ಲೈನ್ಗಳನ್ನು ಬರೆದ್ರೂ ಕೂಡ ಓಕೆ, ತೊಂದರೆ ಇಲ್ಲ. ಬೀಯಿಂಗ್ ಅಂತ ಬರೆದು ಅಷ್ಟಿಗೂ ಅದೇ ಥರ ಬರೀರಿ. ಓಕೆನಾ? ಫೈನ್. ನೆಕ್ಸ್ಟ್ ಇಲ್ಲಿ ಬರೋಣ. ಇದೆಲ್ಲ ಆಗಿಮೇಲೆ ಎಲ್ಲ ಎಂಟ್ರೀಸ್ ಆಗಿಮೇಲೆ ಲಾಸ್ಟ್ ಎಂಟ್ರಿ ಒಂದು ಬರುತ್ತೆ, ಮರಿಲಿಲ್ದಂಗೆ ಬರೀಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂದರೆ ಇಲ್ಲಿ ಒಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 1,35,000 ಪ್ಲಸ್ ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ 4,50,000 ಪ್ಲಸ್ ಕ್ಯಾಪಿಟಲ್ ರಿಡಕ್ಷನ್ 5,000. ಇದನ್ನು ಟೋಟಲ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇದೆ 45,000. ಇದು ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇಲ್ಲ, ಇದು 12,000. ಇದು ಬ್ಯಾಂಕ್ ಅಕೌಂಟ್ ಇದೆ. ಇವನ್ನಷ್ಟೇ ಟೋಟಲ್ ಮಾಡ್ಕೋಬೇಕು ಅಲ್ವಾ? ಸೊ ಏನೇನಿದೆ ಈಸ್ ಈಕ್ವಲ್ ಟು ಇದು 1,35,000 ಪ್ಲಸ್ ಇದೊಂದು ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಿದೆ? 4,50,000 ಪ್ಲಸ್ ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 5,000 5,000 ಮತ್ತು ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 45,000 ಅಲ್ವಾ? 45,000 ಮತ್ತು ಯಾವ್ದಾರು ಕೊಟ್ಟಿದ್ದಾರಾ? ಇಲ್ಲ, ಇಷ್ಟೇ ಅಲ್ವಾ? ಒಟ್ಟು ಎಷ್ಟು ಐಟಮ್ಸ್ ಇದ್ದಾವೆ ಕ್ಯಾಪಿಟಲ್ ರಿಡಕ್ಷನ್ನು ನೋಡಿ? 1 2 3 4 ಕೊಟ್ಟಿದ್ದಾರೆ ನೋಡಿ. 1 2 3 4 ಅದ್ರ ಟೋಟಲು 6,35,000 ಆಯ್ತಲ್ವಾ? ಆ 6,35,000 ಇಲ್ಲಿ ಕ್ಯಾಪಿಟಲ್ ಡಿಡಕ್ಷನಲ್ಲಿ ಬರ್ಕೋಬೇಕು. 6,35,000 ಬರ್ಕೊಳ್ಳಿ. ಈ 6,35,000ಅಲ್ಲಿ ಯಾವಾರು ಡಿಪ್ರಿಸಿಯೇಷನ್ ಆಗಿದ್ದಾವ? ಓಕೆ, ಡಿಪ್ರಿಸಿಯೇಷನ್ ಒಂದು ಆಗಿತ್ತು ನೋಡಿ. ಮಷಿನರಿ ಟು ಬಿ ಡಿಪ್ರಿಸಿಯೇಟೆಡ್ ಬೈ 1,20,000. ಮಷಿನರಿ ಡಿಪ್ರಿಸಿಯೇಷನ್ ಅಂತ ಬರೀಬೇಡ್ರಿ. ಇಲ್ಲಿ ಏನು ಡಿಪ್ರಿಸಿಯೇಷನ್ ಆಗಿದೆ ಅದರ ಹೆಸರು ಬರೀಬೇಕು. ಮಷಿನರಿ ಡಿಪ್ರಿಸಿಯೇಷನ್ ಆಗಿದೆ ಅಲ್ವಾ? ಮಷಿನರಿ ಅಕೌಂಟ್ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ? 1,20,000 ಕ್ರೆಡಿಟ್ ಸೈಡ್ 1,20,000 ಬರೆದಿದ್ದೀರಾ. ಓಕೆ, ರಿಟರ್ನ್ ಆಫ್ ಯಾವ ಆಗಿದಾವ? ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ರಿಟರ್ನ್ ಆಫ್ ಅಂತ. ಆ ರಿಟರ್ನ್ ಆಫ್ಗಳನ್ನ ಯಾವುದು ಕೊಟ್ಟಿಲ್ಲ, ಬಿಟ್ಬಿಡೋಣ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಒಂದು ಕೊಟ್ಟಿದ್ದಾರೆ ಅಲ್ವಾ? ಇದು ರಿಟರ್ನ್ ಆಫ್ ಕೊಟ್ಟಿಲ್ಲ, ತಗೊಳ್ತೀನಿ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಎಷ್ಟಿದೆ? 12,000 ಕೊಟ್ಟಿದ್ದಾರೆ ಅಲ್ವಾ? 12,000 ಕೊಟ್ಟಿದ್ದಾರೆ. ಓಕೆ, ಈಗ ಇಲ್ಲೇನೇ ಬರಬೇಕು? ಡಿಪ್ರಿಸಿಯೇಷನ್ ಆಗಿದ್ದರೆ ಅದನ್ನು ತೊಗೊಳ್ಬೇಕು, ರಿಟರ್ನ್ ಆಫ್ ಆಗಿದ್ದರೆ ಅದನ್ನು ತೊಗೋಬೇಕು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ತೊಗೊಳ್ಬೇಕು. ಇವಿಷ್ಟು ಐಟಮ್ ತೊಗೊಳ್ತೀರಾ. ಈ 6,35,000ಅಲ್ಲಿ ಮೈನಸ್ ಇವೆರಡನ್ನು ಮೈನಸ್ ಮಾಡ್ತೀರಾ ಅಲ್ವಾ? ಸೊ ಏನೇನಿದೆ? ಈ 1,20,000 ಮತ್ತು ಈ 12,000 6,35,000ಅಲ್ಲಿ ಇದನ್ನು 1,32,000 ಏನೋ ಬರ್ತದಲ್ಲ, ಅವೆರಡನ್ನು ಮೈನಸ್ ಮಾಡಿದಾಗ ಒಂದು ಅಮೌಂಟ್ ಬರ್ತದೆ 5,03,000 ಬಂತು ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? 5,03,000 ಹೆಂಗೆ ಅಂತಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 6,35,000 ಇದೆ ಅಲ್ವಾ? 6,35,000 ಅದರಲ್ಲಿ ಮೈನಸ್ ಈ 1,20,000 ಮತ್ತು 32,000 1,20,000 1,32,000 1,32,000 ಮೈನಸ್ ಮಾಡೋಣ. 5,03,000 ಅದು ಕ್ಯಾಪಿಟಲ್ ರಿಡಕ್ಷನ್ ಆಯಿತು. ಇದು ಗೊತ್ತಾಯ್ತಲ್ವಾ? ಗೊತ್ತಾಗಲಿಲ್ಲ ಇನ್ನೊಂದು ಸಲ ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟೇ, ಇದು ಏನಿಲ್ಲ. ಈಗೇನು ಮಾಡೋಣ? ಬ್ಯಾಲೆನ್ಸ್ ಶೀಟ್ ಒಂದು ಪ್ರಿಪರೇಷನ್ ಮಾಡೋದು ಹೇಳ್ತೀನಿ. ಸೊ ಬ್ಯಾಲೆನ್ಸ್ ಶೀಟು ಇಲ್ಲಿ ಏನು ಕೊಟ್ಟಿದ್ದಾರೆ? ಇದೇ ಬ್ಯಾಲೆನ್ಸ್ ಶೀಟಲ್ಲಿ ನಾನು ಹೇಳ್ತೀನಿ ನೋಡಿ. ಬ್ಯಾಲೆನ್ಸ್ ಶೀಟು ಭಾಳ ಸಿಂಪಲ್ ಆಗಿದೆ. ಬ್ಯಾಲೆನ್ಸ್ ಶೀಟ್ ಮಾಡೋವಂಥದ್ದು ಇಲ್ಲೇ ಹೇಳ್ಬಿಡ್ತೀನಿ. ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು ಎಲ್ಲ ಐಟಮ್ಸು ಬರ್ತದೆ. ಓಕೆನಾ? ಬ್ಯಾಲೆನ್ಸ್ ಶೀಟಲ್ಲಿ ಬರೋಣ. ಓಕೆ, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಕ್ಯಾಪಿಟಲ್ 4,500 ಶೇರ್ಸ್ ₹100 100 ಈಚ್ 45,000 ಇತ್ತು ಅಲ್ವಾ? ಈಗಿಲ್ಲೇನು ಮಾಡಿದ್ದೀವಿ ನಾವು? ಇಲ್ಲಿ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ಲು
ಇಲ್ಲಿ 3,15,000 ರೂಪಾಯಿ ಇದೆ. ಅಂದರೆ 70 ರೂಪಾಯಿಗೆ ಇಳಿಸಿದ್ವಿ ನಾವುಗಳು, ಹೌದಲ್ವ? ಇಲ್ಲಿ ಹೇಳಿದ್ರೆ ನೋಡಿ 70 ರುಪೀಸ್, ಆ ಇಳಿಸಿರೋದನ್ನು ಹೇಳಬೇಕು. ಇಲ್ಲಿ 4,500 ಶೇರ್ಸ್ ಅಟ್ ₹70 ಈಚ್, 70 ರೂಪಾಯಿದಂಗೆ ತಾನೇ ನಾವು ಮಾಡಿದ್ದು. ಎಷ್ಟಕ್ಕೆ ಚೇಂಜ್ ಆಯಿತು ಅದನ್ನು ಬರ್ಕೋಬೇಕು. ಸೊ ಅಲ್ಲಿಗೆ 3,15,000. ಅಡ್ಜಸ್ಟ್ಮೆಂಟಲ್ಲಿ ಏನಾಗಿತ್ತು, ಇಲ್ಲಿ ನ್ಯೂ ಅಂತ ಐತಲ್ಲ ಇದನ್ನೇ ತಗೋಬೇಕು ಎರಡನೇದು. ನೆಕ್ಸ್ಟು ಈಕ್ವಿಟಿ ಶೇರ್ಸು 4,50,000, 50 ರೂಪಾಯಿ ಮಾಡಿದ್ದೀವಿ ಅಲ್ವಾ? ಎರಡನೇದಲ್ಲಿ 9,000 ಈಕ್ವಿಟಿ ಶೇರ್ಸ್ ಹಾಗೆ ಇರಲಿ, ₹100 100 ಈಚ್ ಅಲ್ಲ, ಈಗ ₹50 ಈಚ್ ಆಯ್ತು ಈಗ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಅಲ್ವಾ? ಅದೆಷ್ಟಾಯಿತು? 4,50,000 ಆಯಿತು, 4,50,000. ಓಕೆ, ನೆಕ್ಸ್ಟು ಇಲ್ಲಿ ಡಿಬೆಂಚರ್ಸ್ ಹೇಳಿದ್ದಾರೆ ಅಲ್ವಾ? ಸೊ ಡಿಬೆಂಚರ್ಸ್ ಎಷ್ಟಿದೆ ಇಲ್ಲಿ? ಡಿಬೆಂಚರ್ಸ್ 2 ಲಕ್ಷ ಇದೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗಿದೆ, ಡಿಬೆಂಚರ್ಸ್ ನೋಡಿ ಟೇಕ್ ಓವರ್ ಆಗಿದೆ. ಟೇಕ್ ಓವರ್ ಆದರೆ ತೊಗೊಳಂಗಿಲ್ಲ ನೋಡಿ. ಟುಕ್ ಓವರ್ ಏನನ್ನು ಸ್ಟಾಕು ಮತ್ತು ಡೆಟಾರ್ಸನ್ನು ಟೇಕನ್ ಓವರ್ ಮಾಡಿದೆ, ಅಲ್ಲಿಗೆ ಆ 2 ಲಕ್ಷ 2 ಲಕ್ಷ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲೇನು ಕೂಡ ತಗೊಳ್ಳಲ್ಲ ನಾವು, ಅಲ್ಲಿಗೆ ಮುಗೀತು. ಇಲ್ಲಿ ಇದು ಬರಲ್ಲ, ಡಿಬೆಂಚರ್ಸು ಟೇಕನ್ ಓವರ್ ಆಗಿರ್ತಕ್ಕಂಥ ಐಟಮ್ಸ್ಗಳು ಬರಲ್ಲ. ಓಕೆನಾ? ನೆಕ್ಸ್ಟು ಕ್ರೆಡಿಟಾರ್ಸ್. ಸೊ ಕ್ರೆಡಿಟರ್ಸ್ ಎಷ್ಟಿದೆ ಇಲ್ಲಿ? 2,30,000 ಇದೆ. ಆದರೆ ಇಲ್ಲಿ ಏನು ಕ್ರೆಡಿಟರ್ಸ್ ಬಗ್ಗೆ ಏನು ಬಂದಿಲ್ಲ ವಿಚಾರ, ಹೌದಲ್ವಾ? ಸೊ ಹಂಗಾಗಿ ಇಲ್ಲಿ ಯಾವುದನ್ನು ಯೂಸ್ ಮಾಡಿಲ್ಲ, ಅದೆಷ್ಟಿರುತ್ತೋ ಅಷ್ಟೇ 2,30,000. ಬಿಲ್ಸ್ ಪೇಯಬಲ್ಲು ಕೂಡ ಅಲ್ಲೇನು ತೊಗೊಂಡಿಲ್ಲ, ಅದು ಹಾಗೆ ಇರಲಿ, ಹೌದಲ್ವಾ? ಓಕೆ, ಬಿಲ್ಸ್ ಪೇಯಬಲ್ಲು ಹಾಗೆ ಇರುತ್ತೆ, ಸರಿನಾ? ಇದು ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟಲ್ಲಿರೋದು ಹಾಕಿದ್ದೀವಿ. ಈಕ್ವಿಟಿ ಶೇರ್ಸು ಅಡ್ಜಸ್ಟ್ಮೆಂಟಲ್ಲಿ ಹಾಕಿದ್ದೀವಿ. ಡಿಬೆಂಚರ್ಸು ಟೇಕನ್ ಓವರ್ ಆಗಿತ್ತು, ಟೇಕನ್ ಓವರ್ ಆಗಿರೋ ತೊಗೊಳಂಗಿಲ್ಲ, ಬಿಟ್ಟಿದ್ದೀರಿ. ಕ್ರೆಡಿಟರ್ಸು ಬಿಲ್ಸ್ ಪೇಬಲ್ ಅಡ್ಜಸ್ಟ್ಮೆಂಟಲ್ಲಿ ಏನಿಲ್ಲ, ಸೊ ಎಷ್ಟಿದೆನೋ ಅಷ್ಟೇ ಹಾಕ್ತೀರಾ ಅಲ್ವಾ? ಬಟ್ ಮರಿಲಿಲ್ದಂಗೆ ಲಾಸ್ಟಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ಕೊಳ್ಳಿ. ಮರಿಲ್ದಂಗೆ ಲಾಸ್ಟಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ಕೊಂಡು, ಕ್ಯಾಪಿಟಲ್ ರಿಸರ್ವ್ ಅಂತಂದರೆ ನೀವು ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ ಇದರಲ್ಲಿ ಮಾಡಿದ್ದೀರಲ್ಲ, ಯಾವುದು ಜರ್ನಲ್ ಎಂಟ್ರೀಸಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಿದೆ? 5,03,000 ಅಲ್ವಾ? ರಿಡಕ್ಷನ್ 5,03,000 ಇದೆಯಲ್ಲ, ಆ 5,03,000ನ ಹಾಕ್ಬೇಕು ನೀವು ಇಲ್ಲಿ. 5,03,000 ಅಲ್ವಾ? 5,03,000 ಅಲ್ಲಿಗೆ 1,16,30,000 ಏನೋ ಬಂತಂತೆ. ಈ ಕಡೆಗೂ ಬರಬೇಕಲ್ವಾ? ನೋಡೋಣ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ? ಗುಡ್ ವಿಲ್ ಇದೆ. ಗುಡ್ ವಿಲ್ಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೂ ಇಲ್ಲ, ಹೌದಲ್ವಾ? ಸೊ 5 ಲಕ್ಷ ಹಾಕೋಣ. ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಏನಿದೆ? ಸೊ ಬಿಲ್ಡಿಂಗ್ ನೋಡಿ ಅಪ್ರಿಸಿಯೇಷನ್ ಆಯಿತು ಅಂತ ಹೇಳಿದ್ರಿ ಅಲ್ವಾ? ಇಲ್ಲಿ ಬಿಲ್ಡಿಂಗ್ ಅಂತ ಬರೀಬೇಕು. ಬಿಲ್ಡಿಂಗ್ ಯಾವುದು ಅಪ್ರಿಸಿಯೇಷನ್ ಆಯಿತು ಅದು ಬಿಲ್ಡಿಂಗ್ ಅಕೌಂಟ್ ಅಪ್ರಿಸಿಯೇಷನ್ ಆಗಿದೆ ಅಲ್ವಾ? ಸೊ ಬಿಲ್ಡಿಂಗ್ ಅಪ್ರಿಸಿಯೇಷನ್ 45,000 ಅಪ್ರಿಸಿಯೇಷನ್ ಆಗಿದೆ. ಅಂದರೆ ಗುಡ್ ವಿಲ್ 5 ಲಕ್ಷ ಇತ್ತು, ಅದಕ್ಕೆ ಮತ್ತೆ 45,000 ಸೇರಿಸ್ತೀರಾ. ಅಪ್ರಿಸಿಯೇಷನ್ ಆಗಿದೆ ತಾನೆ? ಅಪ್ರಿಸಿಯೇಷನ್ ಅಂದರೆ ಜಾಸ್ತಿ ಆಗುತ್ತೆ, ಡಿಪ್ರಿಸಿಯೇಷನ್ ಆಗಿದ್ದರೆ ಮೈನಸ್ ಮಾಡ್ತಿದ್ರಿ. 5,45,000 ಹಾಕಿದ್ದೀರಾ. ನೆಕ್ಸ್ಟು ಮಷಿನರಿ ಹೇಳಿದ್ದಾರೆ. ಮಷಿನರಿ ಏನಾಗಿತ್ತು ಇಲ್ಲಿ? ಡಿಪ್ರಿಸಿಯೇಷನ್ ಆಗಿತ್ತು. ಮಷಿನರಿ 1,20,000 ಡಿಪ್ರಿಸಿಯೇಷನ್ ಆಗಿತ್ತು. ಅಂದರೆ 7 ಲಕ್ಷದಲ್ಲಿ 1,20,000 ಮೈನಸ್ ಮಾಡಬೇಕು ನಾನೀಗ ಅಲ್ವಾ? ಸೊ 7 ಲಕ್ಷದಲ್ಲಿ 1,20,000 ಮೈನಸ್ ಮಾಡಿದ್ರೆ 5,80,000 ಬಂತು ಅಲ್ವಾ? ಇನ್ನು ಸ್ಟಾಕು ಡೆಟಾರ್ಸು ಎರಡೂ ಟೇಕನ್ ಓವರ್ ಆಗಿಬಿಟ್ಟು ಅಲ್ವಾ? ಟೇಕನ್ ಓವರ್ ಆಗಿದೋ ಬಿಡ್ತೀರಾ. ಸೊ ಅಲ್ಲಿಗೆ ಮುಗೀತದು. ಕ್ಯಾಶ್ ನೆಕ್ಸ್ಟ್ ಏನಿದೆ? ಕ್ಯಾಶ್ ಇದೆ. ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾಶಲ್ಲಿ ಯಾವಾಗಲೂ ಕೂಡ ಪ್ರಿಲಿಮಿನರಿ ಅದು ಎಕ್ಸ್ಪೆನ್ಸನ್ನು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡಬೇಕು. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 12,000 ಇದೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಎಷ್ಟಿದೆ? 12,000 ಇದೆ. 12,000 ರೀಕನ್ಸ್ಟ್ರಕ್ಷನ್ 6,000 ಸಾರಿ ರೀಕನ್ಸ್ಟ್ರಕ್ಷನ್ 6,000 ಅಲ್ವಾ? ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 6,000 ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 6,000 ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 6,000 ಅಲ್ವಾ? ಇಸ್ ಈಕ್ವಲ್ ಟು ಹಂಗಾದರೆ ಕ್ಯಾಪಿಟಲ್ ರಿಡಕ್ಷನ್ 6,35,000 ಮೈನಸ್ 1,26,000 ಆಗುತ್ತೆ. ಇದು 5,09,000. ಸಾರಿ, ನಾನು 12,000 ಅಂತ ಮಾಡಿದ್ದೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 6,000 ಹಾಕಿದ್ದೀನಿ. ಇಲ್ಲಿ ಕೂಡ 6,000 ಹಾಕಿದ್ದೀನಿ. ಓಕೆ, ಇಲ್ಲಿ ಬರೋಣ. ಆ 6,000 ಮೈನಸ್ ಮಾಡಬೇಕು. ಕ್ಯಾಶು ಎಷ್ಟಿದೆ ಇಲ್ಲಿ? 12,000 ಇದೆ. ಬ್ರಾಕೆಟಲ್ಲಿ ತೋರಿಸೋಣ. 12,000ದಲ್ಲಿ ಮೈನಸ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸನ್ನು 6,000 ಮೈನಸ್ ಮಾಡಲೇಬೇಕು. ಮೈನಸ್ ಮಾಡಿ ಆವಾಗ ನಮಗಿಲ್ಲಿ 6,000 ಮಾತ್ರ ಉಳಿತದೆ ಅಲ್ವಾ? P&L ಅಕೌಂಟು ಪ್ರಿಲಿಮಿನರಿ ಎಕ್ಸ್ಪೆನ್ಸು. P&L ಪ್ರಿಲಿಮಿನರಿ ಅಡ್ಜಸ್ಟ್ಮೆಂಟಲ್ಲಿ ಏನು ತೊಗೊಂಡಿಲ್ಲ, ಎಷ್ಟಿದೆನೋ ಅಷ್ಟೇ ಹಾಕ್ತೀರಾ. ಇಷ್ಟಿದೆನೋ ಅಷ್ಟೇ ನೋಡಿ. 16,36,000 16,36,000 ಈ ಥರ ಇದು ಏನಾಗಬೇಕು? ಟ್ಯಾಲಿ ಆಗಬೇಕು. ಸ್ಕ್ರೀನ್ಶಾಟ್ ತೊಗೊಳ್ತೀರ ಅನ್ನೋದಾದರೆ ಫಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಎಸ್,
ತೊಗೊಂಡ್ರಾ? ಈಗ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಓಕೆ. ನೆಕ್ಸ್ಟು ಜರ್ನಲ್ ಎಂಟ್ರೀಸ್ ತೊಗೊಳ್ಳಿ. 3 ಆಯಿತು. ಎಸ್, ಈಗ ಅಷ್ಟು ಆಯಿತು. ಈಗ ಬ್ಯಾಲೆನ್ಸ್ ಶೀಟಿಂದು ಸ್ವಲ್ಪ ಇದನ್ನು ರಿವೈಸ್ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ರೀಕನ್ಸ್ಟ್ರಕ್ಷನ್ ಅಕೌಂಟನ್ನು ಸಾಲ್ವ್ ಮಾಡಿ ಕಳಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಇದು ಬರ್ಕೊಳ್ಳಿ. ಏನಾದ್ರು ಡೌಟ್ಸ್ಗಳು ಬಂತು ಅಂದರೆ ಕಾಮೆಂಟ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.